नहीं चलेगा नहीं चलेगा नहीं चलेगा नहीं चलेगा नहीं चलेगा नहीं चलेगा ನಡೆಯುವುದಿಲ್ಲ ನಡೆಯುವುದಿಲ್ಲ ಉಡುಪಿಯಲ್ಲಿ ನಡೆಯುವುದಿಲ್ಲ ಉಡುಪಿಯಲ್ಲಿ ನಡೆಯುವುದಿಲ್ಲ ಕರ್ನಾಟಕದಲ್ಲಿ ನಡೆಯುವುದಿಲ್ಲ ಭಾರತದಲ್ಲಿ ನಡೆಯುವುದಿಲ್ಲ ಭಾರತದಲ್ಲಿ ನಡೆಯುವುದಿಲ್ಲ ಪೂರ್ತಿ ಕುಡಿದು ಬಂದು ಬಾಯಿಗೆ ಬಂದಾಗೆ ಮಾತಾಡಿದ ಯಶ್ವಂತ್ ಸುವರ್ಣನಿಗೆ ಸುಮಾರು 5,000 ಜನ ಕಾಂಗ್ರೆಸ್ಗೆ ಸೇರಿದ್ದಾರೆ. ನಾವೆಲ್ಲರೂ ಕೂಡ ಕೈ ಎತ್ತಿ ಪ್ರಾರ್ಥನೆ ಮಾಡ್ತೀವಿ, ದೇವರೇ ಯಶ್ಪಾಲ್ ಸುವರ್ಣನ ಬುದ್ಧಿನ ಅವ್ರ ಕುಟುಂಬದವರಿಗೆ, ಅವರ ಮಕ್ಕಳು ಮರಿಗಳಿಗೆ ಕೊಡಬೇಡ. ಅವರ ಹಿಂಬಾಲಕರಿಗೆ ಕೊಡಬೇಡ, ಅವರ ಹಿಂಬಾಲಕರಿಗೆ ಕೊಡಬೇಡ, ಅವರ ಪಕ್ಷದವರಿಗೂ ಕೊಡಬೇಡ. ಇವತ್ತು ಒಂದು ಅರ್ಥ ಮಾಡ್ಕೊಳ್ಬೇಕು, ಯಶ್ಪಾಲ್ ಸುವರ್ಣ ನೀವು ತಿಳ್ಕೊಂಡಿದ್ದೀರಿ, ರಾಜಕೀಯ ಅಧಿಕಾರ ಸಿಕ್ಕಿದೆ, ಏನ್ ಮಾತಾಡಿದ್ರು ಕೂಡ ಜನ ಕೇಳ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಜನ ಕೇಳಲ್ಲ. ಅಂತ ನರೇಂದ್ರ ಮೋದಿನೇ ಇವತ್ತು ದೆಹಲಿಯಲ್ಲಿ ಬೀದಿಗೆ ಬರೋದಕ್ಕೆ ಹಂಚ್ಕೊಂಡಿದ್ದಾರೆ. ದಿನಾ ಒಂದ್ಸರ್ತಿ ಬರ್ತಾರೆ, ಫೇಸ್ಬುಕ್ ತಗೊಂಡು ಲೈವ್ ಬರ್ತಾ ಇದ್ದಾರೆ, ದಿನಾ ಒಂದ್ಸಲ ಬರ್ತಾರೆ ಲೈವ್ ಬಂದು ಬಾಯೋಬೇನೋ ಅಂತಿದ್ದವರು ಫ್ರೆಂಡ್ಸ್, ಬಾಯೋಬೇನೋ ಅಂತಿದ್ದವರು ಫ್ರೆಂಡ್ಸ್ ಆಗಿದ್ದಾರೆ. ನಾನು ಹೇಳಲಿಕ್ಕೆ ಬಯಸ್ತೀನಿ, ಇವ್ರಿಗೆ ಭಯ, ಯಾವ ಭಯ ಗಾಂಧಿನ ಕಂಡು ಗೋಡ್ಸೆಗಾಗಿತ್ತೋ ಅದೇ ಭಯ ಇವರಿಗೆ ಮತ್ತೆ ಆಗೋಕ್ ಶುರುವಾಗಿದೆ. ಯಾವ ಭಯ ಅವತ್ತು ಇಂದಿರಾ ಗಾಂಧಿ ಅವ್ರನ್ನ ಕಂಡು ಖಲಿಸ್ತಾನಿ ಉಗ್ರಗಾಮಿಗಳಿಗಾಗಿತ್ತೋ ಅದೇ ಭಯ ಯಶ್ಪಾಲ್ ಸುವರ್ಣನಿಗಾಗಿದೆ. ಯಾವ ಭಯ ರಾಜೀವ್ ಗಾಂಧಿ ಅವ್ರನ್ನ ಕಂಡು LTT ಅವ್ರಿಗಾಗಿತ್ತೋ, ಉಡುಪಿ ಕಾಂಗ್ರೆಸ್ನವ್ರನ್ನ ಕಂಡು ಅದೇ ಭಯ ಯಶ್ಪಾಲ್ ಸುವರ್ಣನಿಗಾಗಿದೆ. ಯಾವ ಭಯ ಇವತ್ತು ನರೇಂದ್ರ ಮೋದಿ ಅವರಿಗೆ ಆ ವಿದ್ಯಾರ್ಥಿ ಚಳವಳಿಯನ್ನು ಕಂಡು ಆಗಿದೆಯೋ ಅದೇ ಭಯ ಯಶ್ಪಾಲ್ ಸುವರ್ಣನಿಗಾಗಿದೆ. ಮಿಸ್ಟರ್ ಸುವರ್ಣ, by this speech I want to tell for the entire BJP of this country, ನೀವೇನು ಹೇಳ್ತಾ ಇದ್ದೀರಿ, we will vanish the family of Rahul Gandhi. You cannot do it, because Rahul Gandhi is the voice of downtrodden. He is the voice of downtrodden. I want to tell the masses of this country, Rahul Gandhi is the fearless voice of India. Rahul Gandhi is the fearless voice of our times. Rahul Gandhi, he is a fearless voice of science over the superstition. Rahul Gandhi is the voice of democracy over your autocracy. Rahul Gandhi is a fearless voice of spirituality over your Antavakti. Rahul Gandhi. Rahul Gandhi ki. Rahul Gandhi is the voice of truth over your falsehood. Rahul Gandhi is the voice of Bharat Jodo over your Bharat Todo. Rahul Gandhi is the voice of justice over your injustice. Rahul Gandhi is the voice of real Desha Prema versus your Farsi Deshbhakti. Rahul Gandhi is the voice of Gandhigiri. Yashpal Suvarna, you are the voice of Gundagiri. You are the voice of Gundagiri.
Rahul Gandhi is the voice of love. Rahul Gandhi is the voice of Mohammed ka Dukhan. Rahul Gandhi is the voice of the Rahul Gandhi is the voice of the Mohammed ki Dukhan over your नफरत की बाजार नहीं चलेगी। यशपाल सुवर्णा तुम्हारा गुंडागर्दी देखते रहो। हर एक लड़का, हर एक इंसान इस देश में अभी उठे हैं, जागे हैं। बीजेपी के लोग, राष्ट्रीय मंच पर लोग, आप भी सुनिए, सारी देश में लोग आपके ऊपर है, आपके विरुद्ध है, लड़ाई के लिए तैयार है। आपका गुंडागर्दी नहीं चलेगी। बेटी है, बच्ची है, छोटा लड़का भी आपके ऊपर, आपका झूठ के ऊपर सारी देश को आज बोल रहे हैं। ಇವತ್ತು ಯಾವ ಮಾತುಗಳನ್ನ ಮುಖ್ಯವಾಹಿನಿಗಳಲ್ಲಿ ಮಾಧ್ಯಮಗಳವರು ತೋರಿಸಲಿಲ್ವೋ, ಸಣ್ಣ ಪುಟ್ಟ ಹುಡುಗರು ಕೈಯೊಳಗಡೆ ಒಂದು ಮೊಬೈಲ್ ಇಟ್ಕೊಂಡು ಅವರು ತೋರಿಸ್ತಾ ಇದ್ದಾರೆ ನೀವು ಈ ದೇಶಕ್ಕೆ ಏನ್ ಮೋಸ ಮಾಡಿದೀರಾ ಅಂತ ಹೇಳಿ. ಇವತ್ತು ಪೊಲೀಸರ ವೇಷದಲ್ಲಿ ಗೂಂಡಾಗಳನ್ನ, ನಿಮ್ಮ ಪಕ್ಷದ ಗೂಂಡಾಗಳಿಗೆ ಪೊಲೀಸರ ವೇಷ ಹಾಕಿಸಿ ಮುಳ್ಳು ಹೊಡೆದಿರುವಂತ ಲಾಠಿಗಳನ್ನು ಕೊಟ್ಟು ಆ ಯುವಕರ ಮೇಲೆ ದಾಳಿ ಮಾಡಿಸಿದ್ರಿ. ಆ ಯುವಕರು ಹೇಳ್ತಾ ಇದ್ದಾರೆ, ನಾವು ಮರ್ತಿಲ್ಲ, 29 ಚುನಾವಣೆ ಬರಲಿ, ಉತ್ತರ ಕೊಡ್ತೀವಿ ಅಂತ ಹುಡುಗರು ತಯಾರಾಗಿದ್ದಾರೆ. ಈ ದೇಶಕ್ಕೆ ಒಂದು ಬಹಳ ಸುಂದರವಾದ ಮಾತಿದೆ. ಡೆಮಾಕ್ರಸಿ ಬಗ್ಗೆ ಮಾತನಾಡಬೇಕಾದ್ರೆ ಅಬ್ರಹಾಂ ಲಿಂಕನ್ ಈ ಮಾತು ಹೇಳ್ತಾರೆ, ಫ್ಯೂ ಪೀಪಲ್ ಕ್ಯಾನ್ ಬಿ ಫೂಲ್ಡ್ ಆಲ್ ದ ಟೈಮ್ಸ್, ಆಲ್ ದ ಪೀಪಲ್ ಕ್ಯಾನ್ ಬಿ ಫೂಲ್ಡ್ ಫ್ಯೂ ಟೈಮ್ಸ್, ಬಟ್ ಆಲ್ ದ ಪೀಪಲ್ ಕೆನಾಟ್ ಬಿ ಫೂಲ್ಡ್ ಆಲ್ ದ ಟೈಮ್ಸ್ ಅಂತ. ಈ ಕೆಲವರನ್ನ ಎಲ್ಲಾ ಕಾಲದಲ್ಲೂ ಮೂರ್ಖರನ್ನಾಗಿಸಬಹುದಂತೆ, ಅಂಧಭಕ್ತರಂತವ್ರನ್ನ. ಇನ್ ಕೆಲವು ಸರ್ತಿ ಕೆಲವರನ್ನ ಎಲ್ಲರನ್ನೂ ಕೆಲವು ಕಾಲ ಮೂರ್ಖರನ್ನಾಗಿಸಬಹುದಂತೆ. 2014ರಲ್ಲಿ ಇಡೀ ದೇಶವನ್ನ ಅವತ್ತು ನೀವು ಮೂರ್ಖರನ್ನಾಗಿಸಿದ್ರಿ. ಇವತ್ತು ಕೂಡ ಕೆಲವು ಅಂಧಭಕ್ತರನ್ನ ಮೂರ್ಖರಾಗಿಸೇ ಇದ್ದೀರಿ. ಈ ಆಟ ಜಾಸ್ತಿ ದಿವಸ ನಡೆಯೋದಿಲ್ಲ. ನಿಮ್ಮ ಕಾಲ ಅಂತಿಮ ಕಾಲ ಸಮೀಪಿಸಿದೆ. ನಿಮ್ಮ ಪಾಪದ ಕೂಡ ತುಂಬ್ತಾ ಇದೆ. ಆಟ ಆಡೋ ಹುಡುಗರು ಕೂಡ ನಿಮ್ಮ ವಿರುದ್ಧ ಬೀದಿಗಿಳಿತಾ ಇದ್ದಾರೆ. ಈ ಹುಡುಗರ ಆಕ್ರೋಶ, ಯಾರನ್ನ ನೀವು ಕಾಕ್ರೋಚಸ್ ಅಂತ ಕರೆದ್ರು, ಆ ಕಾಕ್ರೋಚಸ್ ದೇ ಹ್ಯಾವ್ ಬಿಕಮ್ ಟೈಗರ್ಸ್. ದೇ ಆರ್ ಫೈಟಿಂಗ್ ಅಗೇನ್ಸ್ಟ್ ಯು. ಕೃಷ್ಣ, ಉಡುಪಿ ಕೃಷ್ಣನ ನೆಲೆ. ಕೃಷ್ಣ ಏನ್ ಹೇಳಿದಾನೆ ಅಂತಂದ್ರೆ, ಹತೋವಾ ಪ್ರಾಪ್ಸಸೆ ಸ್ವರ್ಗಂ ಚಿತ್ವಾ ವಾ ಮೋಕ್ಷಸೆ ಮಹಿಂ ತಸ್ಮಾತ್ ಉತ್ತಿಷ್ಠ ಕಾಂತೆ ಗುಂತೆಯ ಯುದ್ಧಾಯ ಕೃತ ನಿಶ್ಚಯ. ಹೋರಾಟಕ್ಕೆ ಸಜ್ಜಾಗಿ ನಾವು ಗೆಲ್ತೀವಿ. ಸತ್ರೆ ವೀರ ಸ್ವರ್ಗ, ಗೆದ್ರೆ ನಾವು ಈ ರಾಜ್ಯವನ್ನ ಆಳೋಣ ಅನ್ನುವಂತ ಕರೆಯನ್ನ ಕೃಷ್ಣ ಏನ್ ಕೊಟ್ಟ, ಆ ಕರೆಯನ್ನ ರಾಹುಲ್ ಗಾಂಧಿ ಪರವಾಗಿ ಇವತ್ತು ಯುವಕರು ಈ ಊರಿನಲ್ಲಿ ಕೊಡ್ತಾ ಇದ್ದಾರೆ. ನೀಟ್ನಲ್ಲಿ ಸತ್ತಂತ 21 ಜೀವಗಳಿಗೆ ನ್ಯಾಯವನ್ನ ಈ ಊರಿನ ಜನ ಕೇಳ್ತಾ ಇದ್ದಾರೆ. ಅತಿ ಹೆಚ್ಚು ಜನ ಉಡುಪಿಯ ಜನ ನೀಟ್ ಬರೆದಿದ್ದಾರೆ. ಆ ಮಕ್ಕಳಿಗೆ ಅನ್ಯಾಯ ಆಗಿದೆ. ಉಡುಪಿಯ ಮಕ್ಕಳಿಗೆ ನೀಟಲ್ಲಿ ಅನ್ಯಾಯ ಆಗಿದೆ. ಅದಕ್ಕೆ ಬದಲಿಯಾಗಿ 28 ಚುನಾವಣೆಯಲ್ಲಿ ಯಶಪಾಲ್ ಸುವರ್ಣ ಈ ಮಕ್ಕಳ ತಾಯಿ ತಂದೆಯರು ನಿನಗೆ ಪಾಠ ಕಲಿಸ್ತಾರೆ. ಇವತ್ತು ಆ 21 ಜೀವಗಳಾಯ್ತು. ಕಡೆ ಪಕ್ಷ ಪ್ರಾಮಾಣಿಕತೆ ಇದ್ದಿದ್ರೆ ರಾಮ ಮಂದಿರದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಯಶಪಾಲ್? ರಾಮ ಮಂದಿರದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಯಶಪಾಲ್? ರಾಮ ಮಂದಿರದ ಹುಂಡಿ ಲೂಟಿ ಮಾಡಿದವ್ರು ಯಾರು? ಹುಂಡಿ ಲೂಟಿ ಮಾಡಿದವ್ರು ಯಾರು? ಹುಂಡಿ ಲೂಟಿ ಮಾಡಿದವ್ರು ಯಾರು? ಹುಂಡಿ ಲೂಟಿ ಮಾಡಿದವ್ರು ಯಾರು? ಯಶಪಾಲ್ ಪಾಪ ಸುಧೀರ್ ಮುರಳಿ ಕೇಳಿದ್ರೆ ಅಂಧಭಕ್ತಿ ಅಂದ್ರೇನು? ಅವ್ರು ಹೇಳ್ತಾ ಇದ್ರು, ದೆಹಲಿಯಲ್ಲಿ ಯಾರೋ ಹುಡುಗ ಹೇಳ್ತಾ ಇದ್ದಂತೆ ಅಂಧಭಕ್ತಿ ಅಂದ್ರೇನು ಅಂತಂದ್ರೆ, ಬಿಜೆಪಿ ನೋಡಿ 5,000 ಜನ ಹೇಳ್ತಾ ಇದ್ದಾರೆ ಯಾರು ಲೂಟಿ ಮಾಡಿದ್ದು ಅಂತಂದ್ರೆ ಬಿಜೆಪಿ. ಯಾರು ಲೂಟಿ ಮಾಡಿದ್ದು ಅಂದ್ರೆ ಬಿಜೆಪಿ. ಹೌದಾ? ಉಡುಪಿಯಲ್ಲಿ ಈ ನಡುಬೀದಿಯಲ್ಲಿ 5,000 ಜನ ಹೇಳ್ತಾ ಇದ್ದಾರೆ ಆ ರಾಮನ ಹುಂಡಿ ಕದ್ದವ್ರು ಬಿಜೆಪಿಯವರು ಅಂತ. ನಾನು ಕೇಳಿದೆ ಅಂಧಭಕ್ತರು ಯಾರು ಅಂತಂದ್ರೆ
ಒಂದ್ ವೇಳೆ ಬಿಜೆಪಿ ಅವ್ರು ಏನಾದ್ರು ರಾಮನ ಹುಂಡಿ ಕದ್ರು ಅಂತ ಹೇಳಿದ್ರೆ ಈ ಮಾತನ್ನ ಸ್ವತಃ ದೇವರೇ ಬಂದು ನಾನು ಹುಂಡಿ ಕದ್ದವ್ರು ಬಿಜೆಪಿ ಅಂತ ಹೇಳಿದ್ರೆ ಪಾಪ ಅಂಧಭಕ್ತರು ಹೇಳ್ತಾರಂತೆ, ದೇವ್ರೆ ನೀನು ಮುಸ್ಲಿಮು, ದೇವ್ರೆ ನೀನ್ ಪಾಕಿಸ್ತಾನಕ್ಕೆ ಹೋಗು, ದೇವ್ರೆ ನೀನ್ ಆಂಟಿ ನ್ಯಾಷನಲ್ ಅಂತ ಹೇಳ್ಬಿಡ್ತಾರಂತೆ. ಇಂಥ ಮೂರ್ಖತನಕ್ಕೆ ಇವತ್ತು ಮದ್ದು ಅರಿಯೋದಕ್ಕಾಗಿ ಜನ ತಯಾರಾಗಿದ್ದಾರೆ. ಈ ಗುಂಡಾಗರ್ತಿ ನಡೆಯಲ್ಲ, ನಿಮ್ಮ ಮೋಸ ಸುಳ್ಳುಗಳು ನಡೆಯಲ್ಲ. ದೇಶ ಜಾಗೃತವಾಗಿದೆ, ದೇಶ ಎಚ್ಚೆತ್ತಿದೆ. ಯಶ್ಪಾಲ್ ಸುವರ್ಣ, ಉಡುಪಿ ಜನ ಕೂಡ ಎಚ್ಚೆತ್ತಿದ್ದಾರೆ. ದಯವಿಟ್ಟು ನೀವು ಎಚ್ಚೆತ್ತುಕೊಳ್ಳಿ. ಇಂಥ ಕೆಟ್ಟ ಮಾತುಗಳನ್ನು ಆಡಬೇಡಿ, ಕೆಡುಕು ಮಾತುಗಳನ್ನು ಆಡಬೇಡಿ. ನಾವು ಮನುಷ್ಯರು ಅನ್ನೋದನ್ನ ಮರಿಬೇಡಿ. ನಿಮ್ಮಂತೆ ರಾಹುಲ್ ಗಾಂಧಿನೂ ಮನುಷ್ಯ, ನರೇಂದ್ರ ಮೋದಿ ಕೂಡ ಮನುಷ್ಯ. ನಾವು ಯಾವತ್ತೂ ಮೋದಿ ತಾಯಿನ ಹಂಗಿಸ್ಲಿಲ್ಲ, ನೀವು ರಾಹುಲ್ ಗಾಂಧಿ ತಾಯಿನ ಹಂಗಿಸಿದ್ರಿ. ನಾವು ಯಾವತ್ತೂ ಮೋದಿ ತಂದೆ ನಂಗಿಸ್ಲಿಲ್ಲ, ನೀವು ರಾಹುಲ್ ಗಾಂಧಿ ತಂದೆ ನಂಗಿಸಿದ್ರಿ. ನೀವಿವತ್ತು ಪ್ರಧಾನಮಂತ್ರಿ ಒಂದು ಗೌರವ ಇರುತ್ತೆ ಅಂತ ಭಾಷಣ ಮಾಡ್ತಾ ಇದ್ದೀರಿ. ಆದ್ರೆ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನೀವು ಟೀಕೆ ಮಾಡ್ಬೇಕಾದ್ರೆ ಇದೇ ಮೋದಿ ಅವರು ಮನಮೋಹನ್ ಸಿಂಗ್ ರೈನ್ ಕೋಟ್ ಪ್ಯಾನ್ಕರ್ ಸ್ನಾನ ಕರ್ತೆ ಹೇ ಅಂತ ಭಾಷಣ ಮಾಡ್ಬೇಕಾದ್ರೆ, ಅವತ್ತು ಮನಮೋಹನ್ ಸಿಂಗ್ ಅವ್ರನ್ನ ಮೌನಿ ಸಿಂಗ್ ಅಂತ ನೀವು ಜರಿಬೇಕಾದ್ರೆ ಅವತ್ತಿದೇ ಪ್ರಧಾನಮಂತ್ರಿಗಳ ಮಾತಾಡಿದ್ರು. ನಾವು ನಿಮ್ಮ ಮಟ್ಟಕ್ಕೆ ನಾವು ಯಾವತ್ತೂ ಮಾತಾಡ್ಲಿಲ್ಲ. ನಾವು ಹೇಳ್ತಾ ಇದ್ದೀವಿ, ಮಾತಿನಲ್ಲಿ ಸಭ್ಯತೆ ಇರಲಿ, ಮಾತಿನಲ್ಲಿ ಸತ್ಯ ಇರಲಿ, ಮಾತಿನಲ್ಲಿ ಪ್ರೀತಿ ಇರಲಿ, ವಿರೋಧದಲ್ಲಿ ಕೂಡ ಘನತೆ ಇರಲಿ. ಇಫ್ injustice is called as law, opposition is the duty of every citizen. Opposition is the duty of every citizen. ಅನ್ಯಾಯವನ್ನ ನೀವು ಕಾನೂನು ಅಂತ ಕರೆದ್ರೆ ಹೋರಾಟ ಮಾಡೋದೇ ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಈ ಹೋರಾಟಕ್ಕೆ ತಯಾರಾಗೋಣ. ನಾವೆಲ್ಲರೂ ಕೂಡ ಒಟ್ಟಿಗೆ ಮತ್ತೆ ಘೋಷಣೆ ಕೂಗೋಣ, ಜೋಡೋ ಜೋಡೋ.